ಕೊಡಗಿನ ರಿಹ್ಯಾಬ್ ಸೆಂಟರ್ ಸೇರಿದವರು ಸಾಯ್ತಾರೆ, ಚಟ ಬಿಡಿಸೋ ನೆಪದಲ್ಲಿ ಹೊಡೆದು ಚಟ್ಟ ಏರಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದ್ವು. ಆದ್ರೆ ಮೊದಲ ಬಾರಿಗೆ ವ್ಯಸನ ಮುಕ್ತರಾಗಲು ರಿಹ್ಯಾಬ್ ಸೆಂಟರ್ ಸೇರಿದವರೇ ಮಾಲೀಕನನ್ನೇ ಹೊಡೆದು ಮಟಾಶ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಆ ಕುರಿತ ಶಾಕಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ರಿಹ್ಯಾಬ್ ಸೆಂಟರ್ನಲ್ಲಿ ಅಟ್ಟಹಾಸ. ನಶೆ ಬಿಡಲು ಹೋಗಿದ್ದವನೆಂದಲೇ ಮಾಲೀಕನ ಮರ್ಡರ್. ಸಾಮಾನ್ಯವಾಗಿ ಮದ್ಯ ವ್ಯಸನ ಬಿಡಿಸೋದಕ್ಕೆ ರಿಹ್ಯಾಬ್ ಸೇರಿಸಿದ್ರೆ ವ್ಯಸನ ಬಿಡ್ತಾನೋ ಇಲ್ವೋ, ಪ್ರಾಣವಂತೂ ಬಿಡ್ತಾನೆ ಅನ್ನೋದು ಕಾಮನ್ ಟಾಕ್. ಆದ್ರೆ ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಿಸಿಸಿ ಬಡಾವಣೆಯಲ್ಲಿರೋ ನ್ಯೂ ಲೈಫ್ ರಿಹ್ಯಾಬ್ ಸೆಂಟರ್ನಲ್ಲಿ ಇದಕ್ಕೆ ತದ್ವಿರುದ್ಧವಾದ ಘಟನೆ ನಡೆದಿದೆ. ವ್ಯಸನ ಬಿಡಬೇಕು ಅಂತ ರಿಹ್ಯಾಬ್ ಸೆಂಟರ್ ಸೇರಿದವರೇ ಮಾಲೀಕನನ್ನ ಕೊಲೆ ಮಾಡಿದ್ದಾರೆ. ಲೈಫ್ ಅಂತ ಹೇಳಿ ಒಂದು ರಿಹ್ಯಾಬ್ ಸೆಂಟರ್ ಇರುತ್ತೆ. ಈ ರಿಹ್ಯಾಬ್ ಸೆಂಟರ್ ಕಳೆದ ಸುಮಾರು ಒಂದು 20 ವರ್ಷದಿಂದ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರುತ್ತೆ. ಅದನ್ನ ನೋಡ್ಕೊಳ್ಳುವಂತ ಒಬ್ಬ ವ್ಯಕ್ತಿ ಇವತ್ತು ಸುಮಾರು 62 ವರ್ಷದ ಶಿವಲಿಂಗ ಅನ್ನೋ ವ್ಯಕ್ತಿಯೊಬ್ಬರು ಇಲ್ಲಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅವರನ್ನ ಇಲ್ಲಿಯ ಏನು ಈ ಸೆಂಟರ್ನ ಇನ್ಮೇಟ್ಸ್ ನಮ್ಮ ಅಂದಾಜು ಪ್ರಕಾರ ಒಂದು 8 ರಿಂದ 9 ಜನ ಇನ್ಮೇಟ್ಸ್ ಈಗ ಇಲ್ಲಿ ಮಿಸ್ ಆಗಿರುವಂಥದ್ದು. ಮಧ್ಯಾಹ್ನ ಸರಿಸುಮಾರು ಒಂದು 1 ರಿಂದ 1:30 ಸಮಯದ ಮಧ್ಯದಲ್ಲಿ ಅವ್ರಿಗೆ ಸ್ವಲ್ಪ ಹಲ್ಲೆ ಮಾಡಿ ಅವರಲ್ಲೇ ಸ್ಥಳದ ಹೆಸರು. ಕಳೆದ 20 ವರ್ಷಗಳಿಂದ ಕುಡಿತದ ಚಟಕ್ಕೆ ಬೆದ್ದವರಿಗೆ ಒಳ್ಳೆಯ ಭವಿಷ್ಯ ಕಟ್ಟಿಕೊಡ್ತಿದ್ದ ಈ ನ್ಯೂ ಲೈಫ್ ರಿಹ್ಯಾಬ್ ಸೆಂಟರ್ ನಲ್ಲಿ 30 ವ್ಯಸನಿಗಳಿದ್ರು. ಅದನ್ನ ಶಿವಲಿಂಗಯ್ಯ ಅನ್ನೋರು ನೋಡಿಕೊಳ್ತಿದ್ರು. ಆದ್ರೆ ಇಂದು ಮಧ್ಯಾಹ್ನ ನಿತಿನ್, ಕಾರ್ತಿಕ್, ಸೋಹೇಲ್ ಪಾಷಾ ಸೇರಿ ಒಟ್ಟು 9 ಮಂದಿ ಮೊದಲ ಮಹಡಿಯ ರೂಮ್ ಬಾಗಿಲು ಹಾಕಿ ಶಿವಲಿಂಗಯ್ಯನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಮಧ್ಯಾಹ್ನ ಸರಿಸುಮಾರು ಒಂದು 1 ರಿಂದ 1:30 ಸಮಯದ ಮಧ್ಯದಲ್ಲಿ ಅವ್ರಿಗೆ ಸ್ವಲ್ಪ ಹಲ್ಲೆ ಮಾಡಿ ಅವರಲ್ಲೇ ಸ್ಥಳದ ಹೆಸರಿದ್ದಾರೆ. ಮತ್ತೊಬ್ಬ ವ್ಯಕ್ತಿಗೆ ಕೂಡ ಅಸಾಲ್ಟ್ ಮಾಡಿದ್ದಾರೆ. ಅವರು ಕೂಡ ಇಂಜೂರ್ಡ್ ಆಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಮತ್ತು ಇದೆಲ್ಲ ಇನ್ಸಿಡೆಂಟ್ಸ್ ನಡೆದ ನಂತರ 9 ಜನ ಇಲ್ಲಿಂದ ಪರಾರಿಯಾಗಿದ್ದಾರೆ. ಅವ್ರನ್ನ ಹುಡುಕುವಂತ ಪ್ರಯತ್ನ ನಡೀತಾ ಇದೆ. ಮತ್ತೆ ಈ ನಿಟ್ಟಿನಲ್ಲಿ ಚಂದ್ರ ಲೇಔಟ್ನಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ. ಅಷ್ಟೇ ಅಲ್ಲದೆ ಶಿವಲಿಂಗಯ್ಯ ಕೊಲೆ ಬಳಿಕ ಮತ್ತೊಬ್ಬನ ಮೇಲೂ ಈ ಪಾಪಿಗಳು ಹಲ್ಲೆ ಮಾಡಿದ್ದಾರೆ. ಹಾಗೆ ಕೊಲೆ ಮಾಡಿ ಮಾಲೀಕನ ಕಾರು ಹಾಗೂ ಬೈಕ್ ತಗೊಂಡು ಎಸ್ಕೇಪ್ ಆಗಿದ್ದಾರೆ. ವಿಚಾರ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ್ದ ಚಂದ್ರ ಲೇಔಟ್ ಪೊಲೀಸರು ಮತ್ತು ಡಿಸಿಪಿ ಯತೀಶ್ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಆದ್ರೆ ಆರೋಪಿಗಳು ಇಂಥ ಕೃತ್ಯ ಎಸಗಲು ಕಾರಣ ಏನು ಅನ್ನೋದು ಇನ್ನೂ ನಿಗೂಢವಾಗಿದೆ. ಸದ್ಯ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದೆ. ಆರೋಪಿಗಳು ಯಾರು, ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ರು, ಕೊಲೆ ಹಿಂದೆ ಬೇರೆಯವರ ಕೈವಾಡ ಇದೆಯಾ ಅನ್ನೋ ಮಾಹಿತಿ ಕಲೆ ಹಾಕೋದ್ರ ಜೊತೆಗೆ ಆರೋಪಿಗಳ ಬಂಧನಕ್ಕೂ ಪೊಲೀಸರು ತೀವ್ರ ಬಲೆ ಬೀಸಿದ್ದಾರೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.